ನಿಮ್ಗೇನು ಅದನ್ನ ಕೊಟ್ಟು ಆಶ್ವಾಸನೆ ಏನು ಕೊಟ್ಟಿಲ್ಲ? ಶಾಸಕರು ಬಂದು ಸಮಾಧಾನ ಹೇಳಿದ್ರಿ, ನಮ್ಮ ಮಕ್ಕಳ ಎಜುಕೇಶನ್ಗೆ ಏನೋ ತೊಂದರೆ ಬಂದ್ರು ಇಲ್ಲ ಮುಂದಿನ ಎಜುಕೇಶನ್ಗೆ ಸಹಾಯ ಮಾಡ್ತೇನೆ ಅಂತ ಹೇಳಿಗ್ಯಾರ. ಮತ್ತ ನಾವು ನನ್ನ ಮಗುವಿನ ಸಾವಿಗೆ ನ್ಯಾಯ ಕೊಡ್ಸಂತಂದ್ ಬೇಡ್ಕೊಂಡೇನ್ರಿ, ಮಾಡ್ತೇನಂತಂದ್ ಹೇಳ್ಯಾರ. ನಿಮ್ ನೌಕರಿ ಬದಲ್ ಕೇಳಿದ್ರಿ, ಅದ್ರ ಬದಲ್ ಏನ್ ಹೇಳಿ? ದೂರ ಐತ್ರಿ, ಟ್ರಾನ್ಸ್ಫರ್ ಮಾಡಿ ಕೊಡ್ರಿ ಅಂದೇವ್ರಿ. ಈ 3 ಮಕ್ಕಳನ್ನ ಚಂದಾಗಿ ನೋಡ್ಕೋಬೇಕಂದ್ರ ನಾ ಇಲ್ಲೇ ಇರ್ಬೇಕ್ರಿ. ನಮ್ಮ ಮನಿ, ನನ್ನ ಮಕ್ಳು, ನನ್ನ ಮನಿ ನೋಡ್ಕೊಂಡಿರ್ಬೇಕಂದ್ರ ನಾ ಇಲ್ಲೇ ಇರ್ಬೇಕಾಕೈತಿ. ನನ್ ಬಾಳ ದೂರ ಆಗೈತ್ರಿ, 70 ಕಿಲೋಮೀಟರ್ ಹೋಗಿ ಬಂದನು ಆಗಂಗಿಲ್ರಿ. ಅದ್ರ ಸಂಬಂಧ ಹಾಸ್ಟೆಲ್ಗೆ ಹಾಕಿನ್ರಿ, ಇಲ್ಲೇ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಅಂದ. ಯಾವ ಅಧಿಕಾರಿಗಳು ಬಂದು ಭೇಟಿ ಆಗಿದ್ದಾರೆ? ಈಗ ತಮ್ಮಣ್ಣವ್ರು ಬಂದಿದ್ರಿ, ಗೌರ್ಮೆಂಟ್ ಅಧಿಕಾರಿಗಳು. ಸಮಾಜ ಕಲ್ಯಾಣ ಆಫೀಸ್ದವ್ರಂತೂ ತೀರ್ಕೊಂಡ್ ದಿನಾನ ಬಂದಿದ್ರಿ. ಈಗೂ ಬಂದಾರ್ರಿ. ತಹಶೀಲ್ದಾರ್ ಸಾಹೇಬ್ರು ಬಂದಿದ್ರಿ, ಪಿ ರಾಜು ಅವರು ಬಂದಿದ್ರಿ. ಪಿ ರಾಜು ಅವ್ರು ತೀರ್ಕೊಂಡ್ ದಿನದಿಂದ ಹಿಡ್ಕೊಂಡ್ ಮತ್ ಮರನೇ ದಿನ ನಮ್ಮ ಮಗುವಿನ ಶವ ಸಂಸ್ಕಾರ ಆಗು ಮಟನು ಬಂದಿದ್ರು ಇದ್ರಿ. ಅವರು ಆಶ್ವಾಸನೆ ಕೊಟ್ಟು ಹೋಗ್ಯಾರಿ, ಒಂದ್ ಭರವಸೆ ಕೊಟ್ಟು ಹೋಗ್ಯಾರಿ ಪಿ ರಾಜುನವ್ರು. ಈ ಇಲಾಖೆಯಿಂದ ಏನು ಪರಿಹಾರ ಕೊಟ್ಟಿದ್ದಾರೋ ಅಥವಾ ಇನ್ನೇ ಹೆಚ್ಚಿಗೆ ಪರಿಹಾರ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ? ನಮ್ದು ಏನಿಲ್ರಿ, ಮಗು ಸಾವಾಗೈತಿ, ನಮಗ ದುಡ್ಡು ಬೇಕಂತಂದ್ ಏನಿಲ್ರಿ. ನನ್ನ ಮಗುವಿಗೆ ಆ ಸಾವಿಗೆ ಒಂದ್ ನ್ಯಾಯ ಒದಗಿಸ್ಕೊಡ್ರಿ ಅಂತಂದ್ ಅಷ್ಟೇ ಬೇಡ್ಕೊಂಡ್ರಿ. ನನ್ನ ಮಗ ಇದ್ದಾರ ಬೇಕು ಬೇಡ ಎಲ್ಲ ಗಳಿಸ್ತಿದ್ರಿ, ನಮಗ್ ದುಡ್ಡು ಬೇಡ್ರಿ, ನನ್ನ ಮಗುವಿನ ಸಾವಿಗೆ ನ್ಯಾಯ ಬೇಕು. ನ್ಯಾಯ ಕೊಡೋ ಬಗ್ಗೆ ಶಾಸಕರಿಗೆ ಆಶ್ವಾಸನೆ ಕೊಡಿಸ್ತೇವಿ, ಇನ್ಕ್ವೈರಿ ಮಾಡಾಕತ್ತಾರ, ರಿಪೋರ್ಟ್ ಬರ್ಲಿ, ನ್ಯಾಯ ಕೊಡಿಸ್ತೇ ಅಂತಂದ್ ಹೇಳ್ಯಾರ. ಓಕೆ.